ನಾವು ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಪಕ್ಕದ ಪಾಕಿಸ್ತಾನ ಅನ್ನುವಂತಹ ಒಂದು ದೇಶದಲ್ಲಿ ತೈಲ ಬೆಲೆ ವ್ಯಾಪಕವಾಗಿ ಏರಿಕೆ ಆದಾಗಲೂ ಕೂಡ ಭಾರತದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇತ್ತು. ಯಾವ ಹಾರ್ಮುಜ್ ಜಲಸಂಧಿಯಲ್ಲಿ ವ್ಯಾಪಕವಾದಂಥ ಕ್ಷಿಪಣಿ ದಾಳಿಗಳು, ವ್ಯಾಪಕವಾದಂಥ ಯುದ್ಧದ ಕಾರ್ಮೋಡ ಇದ್ದಾಗಲೂ ಕೂಡ ಅನೇಕ ನಾವಿಕರನ್ನು ರಕ್ಷಣೆ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಇದೀಗ ಸಂಸತ್ತಿನಲ್ಲಿ ಭಾರತ ಯಾವ ಪರಿಪ್ರಮಾಣದಲ್ಲಿ ನಾವಿಕರನ್ನು ಈ ಯುದ್ಧದ ಸಮಯದಲ್ಲಿ ರಕ್ಷಣೆ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಅಂಕಿಅಂಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದೆ. ಆ ಅಂಕಿಅಂಶ 3,000ಕ್ಕೂ ಅಧಿಕ ಇದೆ. 3,000ಕ್ಕೂ ಅಧಿಕ ನಾವಿಕರನ್ನು ನಾವು ರಕ್ಷಣೆ ಮಾಡಿದ್ದೀವಿ ಅಂತ ಭಾರತ ಇವತ್ತು ಹೇಳಿಕೊಂಡಿದೆ. ಹಾಗಾದರೆ ಹೌ ಇಟ್ ಈಸ್ ಪಾಸಿಬಲ್? ನೀವು ನೋಡಿ, 2006ರಲ್ಲಿ ಭಾರತ ರಕ್ಷಣೆ ಮಾಡಿತ್ತು ಈ ರೀತಿಯಾಗಿ. 2015ರಲ್ಲಿ ಯಮನ್ ಅನ್ನೋ ಒಂದು ಬಿಕ್ಕಟ್ಟು ಶುರುವಾದಾಗ ಭಾರತ ಅನೇಕ ಜನರನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಮಾಡಿತ್ತು. ಅಂದರೆ ಯುದ್ಧದ ಪರಿಸ್ಥಿತಿ ಸಮಯದಲ್ಲಿ ಭಾರತೀಯ ಜನರನ್ನು ಬೇರೆ ಬೇರೆ ದೇಶದಲ್ಲಿ ಇದ್ದವರನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಭಾರತ ಮಾಡಿದೆ. ಆದರೆ ಇದೀಗ ನೇರವಾಗಿ ಯುದ್ಧದ ಭೂಮಿಯಲ್ಲಿದ್ದು ಆ ಯುದ್ಧವನ್ನು ಕಣ್ಣಾರೆ ಕಂಡಂತಹ ಈ ನಾವಿಕರೇನಿದ್ರಲ್ಲ ಅವರನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಭಾರತ ಮಾಡಿತು. ಎಲ್ಲದರ ನಡುವೆ ಭಾರತೀಯ ನಾವಿಕರು ಕೂಡ ಮೃತಪಟ್ಟಿದ್ದಾರೆ. ಒಂದೇ ವಾರದಲ್ಲಿ ಭಾರತದ 3 ಹಡಗುಗಳ ಮೇಲೆ ದಾಳಿ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅದನ್ನು ಭಾರತ ಆಕ್ಷೇಪಣೆ ಹೊರಹಾಕಿದ್ದು, ಅದರ ವಿರುದ್ಧ ನಿರ್ಣಯಗಳನ್ನು ತೆಗೆದುಕೊಂಡಿದ್ದು, ಇರಾನ್ನ ರಾಯಭಾರಿಗೆ ಎಚ್ಚರಿಕೆಗಳನ್ನು ಕೊಟ್ಟಿದ್ದು ಎಲ್ಲವೂ ಕೂಡ ನೋಡಿದ್ದೀವಿ. ಎಲ್ಲದರ ಜೊತೆಗೆ ಭಾರತ ಒಂದು ಜಯ ಸಾಧಿಸಿದೆ ಅಂತೆ. ಅದರ ಬಗ್ಗೆ ಸರ್ಕಾರ ಹೇಳಿಕೊಂಡಿದೆ. ಏನಾಯ್ತಿದು? ಹೌ ಇಟ್ ಈಸ್ ಪಾಸಿಬಲ್? ಡೀಟೇಲ್ಸ್ ನೋಡ್ತಾ ಹೋಗೋಣ. ಉದ್ವಿಗ್ನತೆ ಅಂದರೆ ಭಾರತೀಯ ಹಡಗುಗಳ ಗ್ರೇಟ್ ಎಸ್ಕೇಪ್ ಆಗಿರೋ ಘಟನೆ ಏನೇನಾಯಿತು? ಉದ್ವಿಗ್ನತೆಯ ನಡುವೆಯೂ ಕೂಡ ಹಾರ್ಮುಜ್ನಲ್ಲಿ ಭಾರತೀಯ ಹಡಗುಗಳು ಯಶಸ್ವಿ ಸಂಚಾರ ಆಗಿದೆ. ಈಗ ನೋಡಿ, ಯುದ್ಧ ಶುರುವಾಯಿತು. ಯುದ್ಧ ಶುರುವಾದ ನಂತರ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗೋದಕ್ಕೆ ಶುರುವಾಯಿತು. ಈ ದಾಳಿ ಆಗೋದಕ್ಕೆ ಶುರುವಾದ ತಕ್ಷಣ ಭಾರತಕ್ಕೊಂದು ಆತಂಕ ಇತ್ತು. ನಾವು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಂದ ಹಾರ್ಮುಜ್ ಜಲಸಂಧಿಯ ಮುಖಾಂತರವೇ ತೈಲವನ್ನು ತರಿಸ್ಕೊಳ್ತಾ ಇದ್ವಿ. ಯಾಕೆ? ಎಲ್ಲ ಹಡಗುಗಳು ಭಾರತಕ್ಕೆ ಬರೋದಾಗಿತ್ತಾ? ಇಲ್ಲ. ಎಲ್ಲ ಹಡಗುಗಳಲ್ಲೂ ಭಾರತೀಯ ನಾವಿಕರಿದ್ರ? ಇಲ್ಲ. ನಾನು ಅನೇಕ ಬಾರಿ ಹೇಳಿದ್ದೇನೆ. ಏನು ಹೇಳಿದ್ದೆ? ಭಾರತೀಯ ನಾವಿಕರು ಮತ್ತು ಈ ಹಡಗು ಯಾನ ಸಂಸ್ಥೆಗಳೇನಿದೆ, ಬೇರೆ ಬೇರೆ ಕಂಪನಿಗಳಿದೆ, ಆ ಕಂಪನಿಗಳಲ್ಲಿ ಕೆಲಸ ಮಾಡೋದಕ್ಕೆ ಭಾರತೀಯ ನೌಕಾ ಸಿಬ್ಬಂದಿ ಏನಿದಾರಲ್ಲ ಆ ಸಿಬ್ಬಂದಿಗೆ ಬಹುದೊಡ್ಡ ಬೇಡಿಕೆ ಇದೆ. ಅದು ನಾವಿಕರಾಗಿರ್ಬೋದು, ಎಂಜಿನಿಯರಿಂಗ್ ಕ್ಷೇತ್ರ ಆಗಿರ್ಬೋದು, ಟೆಕ್ನಿಕಲ್ ಸಿಬ್ಬಂದಿಗಳಾಗಿರ್ಬೋದು, ಇನ್ನು ಹಡಗಿನಲ್ಲಿ ಕಾರ್ಯನಿರ್ವಹಿಸುವಂಥ ಬೇರೆ ಬೇರೆ ವಿಭಾಗಗಳಲ್ಲಿ ಭಾರತೀಯರು ಕೆಲಸ ಮಾಡ್ತಾ ಇರ್ತಾರೆ. ಈ ಭಾರತೀಯರನ್ನು ಅಂತಾರಾಷ್ಟ್ರೀಯವಾಗಿರುವಂಥ ಹಡಗು ಸಂಸ್ಥೆಗಳೇನಿರುತ್ತೆ ಅವರು ರಿಕ್ರೂಟ್ ಮಾಡ್ತಾರೆ. ಅದು ಬೇರೆ ಬೇರೆ ದೇಶಗಳ ಧ್ವಜವನ್ನು ಹೊತ್ತುಕೊಂಡು ಹೋಗುವಂಥ ಹಡಗುಗಳಾಗಿರ್ಬೋದು. ಆ ಹಡಗುಗಳಲ್ಲಿ ಭಾರತೀಯರೇ ಇರ್ತಾರೆ. ಅಂಥ ಭಾರತೀಯರನ್ನು 3,972 ಮಂದಿಗಳನ್ನು ರಕ್ಷಣೆ ಮಾಡಲಾಗಿದೆ ಅಂತ ಭಾರತ ಸರ್ಕಾರ ಇದೀಗ ಸಂಸತ್ತಿಗೆ ಮಾಹಿತಿಯನ್ನು ಕೊಟ್ಟಿದೆ. 60 ಸರಕು ಹಡಗುಗಳು ಸುರಕ್ಷಿತವಾಗಿ ಬಂದಿವೆ, ಯಶಸ್ವಿಯಾಗಿ ಸಂಚಾರ ಮಾಡಿವೆ. 3,972 ಜನರನ್ನು ನಾವು ರಕ್ಷಣೆ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಸರಕು ಹಡಗುಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಂಥ ಸಾಮಾನ್ಯ ನಾವಿಕರು ಯುದ್ಧದ ವಲಯದಲ್ಲಿ ಅವರ ಜೀವಕ್ಕೆಲ್ಲ ಅಪಾಯ ಆಗಿತ್ತು. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ರಕ್ಷಣೆ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ ಇತ್ತು? ಅನೇಕ ದಿನಗಳ ಕಾಲ ಅವರು ಎದುರುಗಡೆ ಬೀಳ್ತಾ ಇದ್ದಂಥ ಕ್ಷಿಪಣಿಗಳನ್ನು ನೋಡ್ತಾ ಇದ್ದರು. ಅನೇಕ ದಿನಗಳ ಕಾಲ ನೀವು ನೋಡಿ, 1,500ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಹಡಗುಗಳು ಒಮ್ಮೆಗೆ ಸಮುದ್ರದ ಮಧ್ಯದಲ್ಲೇ ನಿಂತು ಹೋಗಿದ್ದನ್ನು ನೋಡಿದ್ದೀವಿ. ವಾರಗಟ್ಟಲೆ ಸಮುದ್ರದಲ್ಲೇ ಇದ್ದರು. 500ಕ್ಕೂ ಹೆಚ್ಚು ಭಾರತೀಯ ನಾವಿಕ ಸಿಬ್ಬಂದಿ 107ಕ್ಕೂ ಅಧಿಕ ದಿನ ಸಮುದ್ರದಲ್ಲೇ ಕಾಲ ಕಳೆದಿದ್ದನ್ನು ನೋಡಿದ್ದೀವಿ. ಎಲ್ಲ ಕಾಲ ಕಳೆದಿದ್ದರ ಹೊರತಾಗಿಯೂ ಕೂಡ ಭಾರತ ಇದೀಗ ಅವರನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಮಾಡಿದೆ. 13ಕ್ಕೂ ಹೆಚ್ಚು, ನಾನು ಆವಾಗಲೇ ಹೇಳಿದ್ನಲ್ಲ, 13ಕ್ಕೂ ಹೆಚ್ಚು ಬೇರೆ ಬೇರೆ ಧ್ವಜಗಳನ್ನು ಹೊಂದಿದ್ದಂಥ ಹಡಗುಗಳಲ್ಲಿದ್ದಂತಹ ಭಾರತೀಯ ಸಿಬ್ಬಂದಿಯ ರಕ್ಷಣೆಯೂ ಕೂಡ ಆಗಿದೆ. ಆ ಮುಖಾಂತರ ಭಾರತ ಒಂದು ಎಚ್ಚರಿಕೆಯನ್ನು ಈ ವಿಚಾರದಲ್ಲಿ ಇಟ್ಟಿರೋದು. ಇವೆಲ್ಲದ ನಡುವೆ ನೌಕಾಪಡೆ ಕಾವಲು ಮತ್ತು ಕಾರ್ಯಾಚರಣೆ ಹೆಂಗಾಯ್ತಿದು ಅಂತ. ಅಪಾಯದ ವೇಳೆ ಸಮೀಪದ ಭಾರತದ ಯುದ್ಧ ನೌಕೆ ಸಂಪರ್ಕಕ್ಕೆ ಈ ಹಡಗುಗಳಿಗೆ ಒಂದು ಸೂಚನೆ ಕೊಡಲಾಗಿತ್ತು. ಓಕೆ, ರಕ್ಷಣೆ ಮಾಡಿದ್ರು. ಹೆಂಗಾಗಿತ್ತು ಇದು ಪ್ರೋಸೆಸ್ಸು? ಏನಾದರೂ ಅಪಾಯ ಬಂದಾಗ ಭಾರತದ ಯುದ್ಧ ನೌಕೆಗಳ ಸಂಪರ್ಕಕ್ಕೆ ನೀವು ಬರಬೇಕು ಅಂತ ಇವರು ಎಲ್ಲ ನಾವಿಕರುಗಳಿಗೆ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಲಾಗಿತ್ತು. ತುರ್ತು ಪರಿಸ್ಥಿತಿಯಲ್ಲಿ ಮಿತ್ರ ದೇಶಗಳ ನೌಕೆಗಳೊಂದಿಗೂ ಕೂಡ ಸಂಪರ್ಕ ಸಾಧಿಸಬೇಕು ಅಂತ ಅವಕಾಶ ಕೊಡಲಾಗಿತ್ತು. ಭಾರತೀಯ ಸಾಗರ ಪ್ರದೇಶದ ಮಾಹಿತಿ ಸಮ್ಮಿಲನ ಕೇಂದ್ರ IFC IOR ಇವರೆಲ್ಲರೂ ಕೂಡ ಅದರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಒಂದು ಎಚ್ಚರಿಕೆಯನ್ನು ಇಟ್ಟಿದ್ರು. ಒಂದು ಆಪರೇಷನ್ ಸಂಕಲ್ಪ ಅಂತ ಶುರು ಮಾಡಿದ್ರು ಇವರು. ಕಡಲ ಸುರಕ್ಷತೆಯ ಕವಚ ಇದು. ಈ ಆಪರೇಷನ್ ಸಂಕಲ್ಪದ ಭಾಗವಾಗಿ VHF ಚಾನಲ್ 16 ಅಂತ ಶುರು ಮಾಡಿಕೊಂಡ್ರು. ಇದರ ಮುಖಾಂತರ ಏನು ಮಾಡಿದರು? ರೇಡಿಯೋ ಸಂವಹನ ತುರ್ತು ಸಂಪರ್ಕ ವ್ಯವಸ್ಥೆಯನ್ನು ಮಾಡಿದರು.
ಕಡಲಿನಲ್ಲಿ ಸಂಚಾರ ಮಾಡುವಂಥ ಎಲ್ಲ ವಾಣಿಜ್ಯ ಹಡಗುಗಳಿಗೆ ಅಂತಾರಾಷ್ಟ್ರೀಯ ತುರ್ತು ರೇಡಿಯೋ ತರಂಗ VHF ಚಾನಲ್ 16ನ ಮುಖಾಂತರ ಭಾರತೀಯ ಯುದ್ಧ ನೌಕೆಯನ್ನು ಸಂಪರ್ಕ ಮಾಡೋದಕ್ಕೆ ಸೂಚನೆ ಕೊಟ್ಟರು. ಅದಾದ ನಂತರ ಈ ಚಾನಲ್ನಲ್ಲಿ SOS ಅಥವಾ ಸಹಾಯದ ಕರೆ ಬಂದ ತಕ್ಷಣ ಭಾರತೀಯ ನೌಕಾಸೇನೆ ಯುದ್ಧ ನೌಕೆಗಳು ಕ್ಷಿಪ್ರವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಅದಾದ ನಂತರ ಐಡೆಂಟಿಫಿಕೇಶನ್ ಸಿಸ್ಟಮ್ AIS ಅಂತ ನಾವೇನು ಕರಿತೀವಿ ಅದನ್ನು ಆಫ್ ಮಾಡಿದಾಗಲೂ ಕೂಡ ನೌಕಾಸೇನೆಯೊಂದಿಗೆ ಸಂಪರ್ಕ ಯಾವುದೇ ಕಾರಣಕ್ಕಾಗಿಯೂ ಕೂಡ ಕಡಿತ ಆಗಬಾರ್ದು ಅನ್ನೋ ಕಾರಣಕ್ಕಾಗಿಯೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಇನ್ಮಾರ್ಸ್ಯಾಟ್ ಎನ್ನುವಂಥ ಉಪಗ್ರಹದ ಮುಖಾಂತರ ಎಲ್ಲವನ್ನ ಅದನ್ನು ನಿಯಂತ್ರಿಸುವ ಪ್ರಯತ್ನವನ್ನು ಮಾಡಿದರು. GPS ಟ್ರ್ಯಾಕಿಂಗ್ ವ್ಯವಸ್ಥೆ ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬ್ರಿಟಿಷ್ ರಾಯಲ್ ನೇವಿ ಅಡಿಯಲ್ಲಿ ಯುನೈಟೆಡ್ ಕಿಂಗ್ಡಮ್ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ಸ್ ಅಂತ ಒಂದು ಜಾಗತಿಕ ಮಾಹಿತಿ ವಿನಿಮಯ ಕೇಂದ್ರ ಇದು. ಇದರ ಜೊತೆಗೆ ಭಾರತ ಕೆಲಸವನ್ನು ಮಾಡಿತ್ತು. ಹೆಂಗಿದು, ಯಾವ್ಯಾವ ವಲಯದಲ್ಲಿ, ಅದು ಹಾರ್ಮುಜ್ ಜಲಸಂಧಿ ಆಗಲಿ, ಒಮಾನ್ ಗಲ್ಫ್ನ ವಲಯ ಆಗಲಿ, ಎಲ್ಲೆಲ್ಲಿ ಹಡಗುಗಳ ಪ್ರವೇಶ ಆಗ್ತವಲ್ಲ ಅದಕ್ಕಿಂತ ಮೊದಲು ಭಾರತೀಯ ಹಡಗುಗಳು ತಮ್ಮ ಪ್ರಯಾಣದ ವಿವರ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನು ಎತ್ತ, ಎಲ್ಲದರ ಬಗ್ಗೆಯೂ ಕೂಡ ಈ UKMTO ಅಂತ ನಾನೇನು ಕರೆದೆ, ಯುನೈಟೆಡ್ ಕಿಂಗ್ಡಮ್ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ಸ್ ಅಂತ ನಾನೇನು ಕರೆದೆ, ಅವರಿಗೆ ವರದಿಯನ್ನು ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇತ್ತು. ಅವರಲ್ಲಿ ವರದಿಯನ್ನು ಮಾಡ್ಕೊಳ್ತಾ ಇದ್ರು. ಹಾಗಾದರೆ UKMTO ಏನು ಕೆಲಸ ಮಾಡ್ತಾ ಇತ್ತು, ಅವರೊಂದು ಕೆಲಸ ಮಾಡ್ತಾ ಇದ್ರು. ಯಾವ್ಯಾವ ಪ್ರದೇಶದಲ್ಲಿ ದಾಳಿ ಆಗುವಂತಹ ಭೀತಿ ಇದೆ, ನಾಳೆಯಲ್ಲಿ ದಾಳಿ ಆಗ್ಬೋದು, ಏನು ದಾಳಿ ಆಗ್ಬೋದು, ಇವತ್ತು ಎಲ್ಲಿ ಕ್ಷಿಪಣಿ ದಾಳಿಯಾಗಿದೆ, ಎಲ್ಲದರ ಮಾಹಿತಿಯನ್ನು ತನ್ನ ಅಧಿಕೃತ ಟ್ವಿಟರ್ನ ಮುಖಾಂತರ ಅಲರ್ಟ್ ಮೆಸೇಜ್ ಕೊಡೋ ಪ್ರಯತ್ನ ಮಾಡ್ತಾ ಇತ್ತು. ದಾಳಿಯ ಭೀತಿಯನ್ನು ಎಚ್ಚರಿಕೆ ಮಾಡ್ತಾ ಇದ್ರು UKMTO. ಈ UKMTO ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಇವರೆಲ್ಲರೂ ಕೂಡ ಭಾರತೀಯ ನೌಕಾಪಡೆಗಳು ಅಥವಾ ಯುದ್ಧ ನೌಕೆಗಳೇನಿತ್ತಲ್ಲ ಅವರ ಜೊತೆಗೆ ಕಮ್ಯುನಿಕೇಷನ್ ಮಾಡುವ ಮುಖಾಂತರ ದಾಳಿಯಿಂದ ಪಾರಾಗುವಂತೆ ಎಲ್ಲವೂ ಕೂಡ ಪ್ರಯತ್ನ ಆಗಿತ್ತು ಅಂತ, ಅಂದರೆ ಒಂದು ದೊಡ್ಡ ದೀರ್ಘ ಪ್ರೊಸೆಸ್ ಆಗಿದೆ. ಆ ದೀರ್ಘ ಪ್ರೊಸೆಸ್ನ ಮುಖಾಂತರ 3972 ನಾವಿಕರ ರಕ್ಷಣೆ ಈ ಯುದ್ಧದ ಸಮಯದಲ್ಲಿ ಆಗಿರೋದು. ಇವೆಲ್ಲದರ ಜೊತೆಗೆ ಭಾರತದ ಮುನ್ನೆಚ್ಚರಿಕೆ ತುರ್ತು ನಿರ್ವಹಣೆ ಆಗಿರೋ ಘಟನೆ ಏನೇನಾಯಿತು, ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ ಅಡಿ 24x7 ಕೆಲಸ ಮಾಡಿದ್ದಾರೆ. ದಿನದ 24 ಗಂಟೆ ಕೆಲಸ ಆಗಿದೆ. ಮುಂಬೈನಲ್ಲಿ ಒಂದು ಕೇಂದ್ರ ಕಚೇರಿಯನ್ನು ತೆರೆದಿದ್ದರು. ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ ಎನ್ನುವಂಥ ಒಂದು ಕೇಂದ್ರ ಕಚೇರಿಯನ್ನು ತೆಗೆದುಕೊಂಡರು. ಸಿಬ್ಬಂದಿ ನೇಮಕಾತಿ ಎಲ್ಲವೂ ಕೂಡ ಕೆಲಸ ಆಯಿತು. 15,771 ಕರೆಗಳಿಗೆ ತಕ್ಷಣವಾಗಿ ಸ್ಪಂದನೆ ಮಾಡಿದ್ದಾರೆ. ಡಿಜಿ ಶಿಪ್ಪಿಂಗ್ ಮುಂಬೈನಲ್ಲಿ ತನ್ನ ಕೇಂದ್ರ ಕಚೇರಿಯಲ್ಲಿ ಕಮಾಂಡ್ ಸೆಂಟರ್ ಮಾದರಿಯ ಒಂದು ನಿಯಂತ್ರಣ ಕೊಠಡಿ ಮಾಡಿದರು. ಹಾರ್ಮುಜ್ ಜಲ ವಲಯದಲ್ಲಿ ಪ್ರತಿ ಭಾರತೀಯ ಹಡಗಿನ ಮೇಲೆ ಕ್ಷಣದ ನಿಗಾ ಇಟ್ಟರು. ನಾವಿಕರು, ಹಡಗು ಕಂಪನಿಗಳು, ಆತಂಕದಲ್ಲಿದ್ದಂಥ ಅವರ ಕುಟುಂಬಸ್ಥರಿಂದ 15,700ಕ್ಕೂ ಹೆಚ್ಚು ತುರ್ತು ಫೋನ್ಗಳು ಬಂದಿದೆ. 36,000ಕ್ಕೂ ಹೆಚ್ಚು ಇಮೇಲ್ಗಳನ್ನು ಕಳಿಸಲಾಗಿತ್ತು. ಅತ್ಯಂತ ವೇಗವಾಗಿ ಇದನ್ನು ನಿಭಾಯಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಪ್ರವೇಶ ಮಾಡುವಂಥ ಭಾರತೀಯ ಧ್ವಜ ಹೊತ್ತಂಥ ಹಡಗಿನ ನಿಖರವಾದಂಥ GPS ಸ್ಥಾನವನ್ನು ಕೂಡ ನಿರಂತರವಾಗಿ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಗೋಯಿಂಗ್ ಡಾರ್ಕ್ ಸಮನ್ವಯವು ಕೂಡ ಆಗಿದೆ. ಇಲ್ಲಿ ಒಂದು 62ರಷ್ಟು ಭಾರತೀಯ ಹಡಗುಗಳ ದಾಳಿಗಳು ಏನೇನು ತಪ್ಪಿಸಿಕೊಳ್ಳೋದಕ್ಕೆ AIS ನಾನೇನು ಕರೆದೆ ಅದನ್ನು ಸ್ವಿಚ್ ಆಫ್ ಆದಾಗಲೂ ಕೂಡ ವಿಪತ್ತು ನಿರ್ವಹಣೆಯನ್ನು ಹೆಂಗೆ ಮಾಡಬೇಕು, ಏನು ಎತ್ತ, ಎಲ್ಲದರ ಬಗ್ಗೆ ಒಂದು ಕಣ್ಣಿಡೋ ಪ್ರಯತ್ನವನ್ನು ಈ ತಂಡ ಎಲ್ಲವೂ ಕೂಡ ಮಾಡಿತ್ತು. ಅದರ ಯಶಸ್ವಿ ಕಾರ್ಯಾಚರಣೆ ಇವತ್ತು ಸಿಗ್ತಾ ಇದೆ. ಎಲ್ಲದರ ಜೊತೆಗೆ ಭಾರತದ ಮಿಲಿಟರಿ ಶಕ್ತಿ ಪ್ರದರ್ಶನ. ಏನಿದು ಮಿಲಿಟರಿ ಶಕ್ತಿ ಪ್ರದರ್ಶನ? ಸಹಜವಾಗಿ ಅದು ತೈಲದ ವಿಚಾರದಲ್ಲಿ ನಾವು ಅಲ್ಪ ಮಟ್ಟಿಗಾದರೂ ಕೂಡ ಜಯವನ್ನು ಸಾಧಿಸಿದ್ದನ್ನು ನೋಡಿದ್ವಿ. ದೊಡ್ಡ ಮಟ್ಟದ ತೈಲ ದರ ಏರಿಕೆ ಆಗದೇ ಇದ್ದಿದ್ದು, ತೈಲದ ಬಿಕ್ಕಟ್ಟು ಆಗಿಬಿಡುತ್ತೆ ಎನ್ನುವಂಥ ಹಂತದಲ್ಲಿ ಇದ್ದಾಗಲೂ ಕೂಡ ಅದನ್ನು ನಾವು ಶಮನ ಮಾಡಿಕೊಂಡಿದ್ದನ್ನು ನೋಡಿದ್ವಿ. ಎಲ್ಲದರ ಜೊತೆಗೆ ವಿದೇಶಿ ನೌಕೆಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಭಾರತೀಯ ಭದ್ರತೆ ಅವರಿಗೂ ಕೂಡ ರಾಜತಾಂತ್ರಿಕ ಚೌಕಟ್ಟನ್ನು ಕೊಟ್ಟಿದೆ. ಶೃಂಗಸಭೆಯಲ್ಲಿ ಫ್ರಾನ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಭೇಟಿಯಾದಾಗ ಇದೇ ಮಾತನ್ನು ಹೇಳಿದರು. ಅವರು ಪರಸ್ಪರವಾಗಿ ಇರಾನ್ ಮೇಲೆ ಅವರು ಹಾಕೋದು, ಅಮೆರಿಕಾದ ಮೇಲೆ ಇವರು ಹಾಕೋ ಪ್ರಯತ್ನವನ್ನು ಮಾಡಿದಾಗ ಯಾವುದೇ ಕಾರಣಕ್ಕಾಗಿಯೂ ಕೂಡ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗಬಾರ್ದು, ನಿಮ್ದು ಏನೇ ಸಮಸ್ಯೆ ಇದ್ದರೂ ನೀವು ಬಗೆಹರಿಸ್ಕೊಳ್ಳಿ, ಭಾರತೀಯರ ಜೀವಕ್ಕೆ ಹಾನಿ ಆಗಬಾರ್ದು ಅಂತ ಮೋದಿ ಎಲ್ಲ ಮನವಿ ಮಾಡಿದ್ರು. ಎಲ್ಲದರ ಭಾಗವಾಗಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದ್ದೀವಿ ನಾವು. ಅಪಾಯಕಾರಿ ಜಲ ಪ್ರದೇಶದಲ್ಲಿ ಭಾರತದ ಪ್ರಜೆಗಳ ಜೀವ ರಕ್ಷಣೆಗೆ ನಿರಂತರವಾಗಿ ಮಾತುಕತೆಯನ್ನು, ಅದು ಜೈಶಂಕರ್ ಆಗಿರ್ಬೋದು, ವಿದೇಶಾಂಗ ಇಲಾಖೆಯ ವಕ್ತಾರರುಗಳು ಕೂಡ ಕಂಟಿನ್ಯೂಸ್ ಆಗಿ ಮಾತನಾಡಿದ್ದನ್ನು ನೋಡಿದ್ದೀವಿ. ದೇಶದ ಮಿಲಿಟರಿ ಶಕ್ತಿ ಪ್ರದರ್ಶನ ಭೌಗೋಳಿಕ ಸವಾಲು, ಯಶಸ್ವಿಯಾಗಿ ಇದನ್ನು ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡಿದೆ ಅಂತ ಕೇಂದ್ರ ಸರ್ಕಾರ ಎಲ್ಲ ಹೇಳ್ಕೊಂಡಿದೆ. ಆ ವಿಚಾರವಾಗಿ ಅದು ನಮಗೆ ನೋಡಿ, ನೀವು 28ನೇ ತಾರೀಕಿಗೆ ಯುದ್ಧ ಶುರುವಾದಾಗ ಮಾರ್ಚ್ ಮೊದಲ ವಾರದಲ್ಲಿ ಸಂಪೂರ್ಣವಾಗಿ ಹಾರ್ಮುಜ್ ಜಲಸಂಧಿ ಬಂದಾಗ ಹೋಗ್ಬಿಡ್ತು. ಇರಾನ್ನ ಭಾರತದಲ್ಲಿರುವಂಥ ರಾಯಭಾರಿಗಳು ಹೇಳಿದ್ರು, ಭಾರತೀಯರು ನಮಗೆ ಸಹಾಯ ಮಾಡಿದ್ದಾರೆ, ಭಾರತೀಯರು ನಮಗೆಲ್ಲ ಮಿತ್ರರಿದ್ದಾರೆ, ನಾವು ಹೀಗಾಗಿ ತೈಲವನ್ನು ಕೊಡ್ತೀವಿ ಅಂತ ತೈಲವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಭಾರತೀಯ ಸುರಕ್ಷತೆ ಬಗ್ಗೆ ನಾವೊಂದು ಗಮನವನ್ನು ತೆಗೆದುಕೊಳ್ತೀವಿ ಅಂತ ಅಲ್ಲಿ ಅಧ್ಯಕ್ಷರುಗಳು ಕೂಡ ಮಾತನಾಡಿದ್ದನ್ನು ನೋಡಿದ್ದೀವಿ. ಎಲ್ಲವೂ ಒಟ್ಟಾರೆಯಾಗಿ ಇದೀಗ ಭಾರತ ಒಂದು ಮಿಲಿಟರಿ ಶಕ್ತಿ ಪ್ರದರ್ಶನವನ್ನು ಮಾಡಿದೆ. ಎಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿ ಭಾರತಕ್ಕೆ ಯಾಕೆ ಮುಖ್ಯ ಅನ್ನೋ ಪ್ರಶ್ನೆಗೆ ಫೆಬ್ರವರಿ 28ರಿಂದ ಮಾರ್ಚ್ ಮೊದಲ ತಿಂಗಳಲ್ಲಿ ನಾವೇನು ಸಮಸ್ಯೆ ಅನುಭವಿಸಿದಲ್ಲ ಅದೇ ಉತ್ತರ.
ಯಾಕೆ ಮುಖ್ಯ? ಭಾರತ ತನ್ನ ಒಟ್ಟು ಕಚ್ಚಾ ತೈಲದ ಅಗತ್ಯ ಭಾಗವನ್ನು 90% ಈ ಪ್ರದೇಶದಿಂದ ತೆಗೆದುಕೊಂಡು ಬರುತ್ತೆ. ಒಂದು ವೇಳೆ ಬಂದ್ ಆಗ್ಬಿಟ್ರೆ ತೈಲ ಬರಲ್ಲ. ತೈಲ ಬರದೆ ಹೋದರೆ ಸಹಜವಾಗಿ ತೈಲದ ಬೆಲೆ ಏರಿಕೆ ಆಗುತ್ತೆ. ತೈಲದ ಬೆಲೆ ಏರಿಕೆ ಆದರೆ ದೊಡ್ಡ ಮಟ್ಟದಲ್ಲಿ ಅದು ಕಚ್ಚಾ ವಸ್ತುಗಳು, ಅದಾದ ನಂತರ ಹಣದುಬ್ಬರ ಜಾಸ್ತಿ ಆಗೋ ಪ್ರಯತ್ನಗಳಾಗುತ್ತೆ. ಇರಾಕ್, ಸೌದಿ ಅರೇಬಿಯಾ, UAE, ಕುವೈತ್ನಿಂದ ತೈಲವನ್ನು ಸಾಗಣೆ ಮಾಡೋದಕ್ಕೆ ಇದೇ ಒಂದು ದೊಡ್ಡ ಮಾರ್ಗ ಬಂದಾದರೆ ವಿಮಾ ಹೆಚ್ಚಳ ಆಗುತ್ತೆ, ವಿಮಾ ದರ ಹೆಚ್ಚಳ ಆಗುತ್ತೆ. ಅದಾದ ನಂತರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ. ಹೀಗಾಗಿ ಅತ್ಯಂತ ಸೂಕ್ಷ್ಮವಾದಂತಹ ಮಾರ್ಗ ಇದು. ಹೀಗಾಗಿ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಒಂದು ಸ್ಟ್ಯಾಂಡನ್ನು ಯಾವಾಗಲೂ ಕೂಡ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಹಾರ್ಮುಜ್ ಆ ಮುಖಾಂತರ ಭಾರತಕ್ಕೆ ಮುಖ್ಯವಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರ ಬಗ್ಗೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೇವೆ. ಅದು ಒಂದು ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಆದರೆ ಹೇಗೆ ಉತ್ತರ ಪ್ರದೇಶದಲ್ಲಿ ಸಮೋಸ ದರ ಏರಿಕೆ ಆಗುತ್ತೆ ಅನ್ನೋದರ ಎಕ್ಸಾಂಪಲ್ ತನಕ ನಾವು ನೋಡಿದ್ದೀವಿ. ಹೀಗಾಗಿ ಹಾರ್ಮುಜ್ ಜಲಸಂಧಿ ಭಾರತಕ್ಕೆ ಮುಖ್ಯ.